ಬರ್ತ್ ಕಂಟ್ರೋಲ್ ಮೆಡಿಸನ್ ಬಗ್ಗೆ ನಾನು ತಮಗೆ ವಿಷಯ ತಿಳಿಸ್ತಕ್ಕಂತ ಏನಂದರೆ, ಈ ವಿಷಯದ ಬಗ್ಗೆ ನಮಗೆ ಪೇಟೆಂಟ್ ಆರ್ಡರ್ ಬಂದಿದೆ. ಪೇಟೆಂಟ್ ಸಿಕ್ಕಿದೆ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಫೆಬ್ರವರಿ 27, 2024ರಲ್ಲಿ. ಅದು ಇನ್ನೂ ತನಕ ನಾನು ಯಾವುದೇ ವಿಷಯ ಮುಂದುವರಿಯೋದಕ್ಕೆ ನನ್ನ ಹತ್ರ ಆರ್ಥಿಕ ಮುಗ್ಗಟ್ಟಿರೋದ್ರಿಂದ ಮೆಡಿಸಿನ್ ಮಾಡಲಿಕ್ಕೆ ತಯಾರಾಗಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರ ಕ್ರಮ ಕೈಗೊಳ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ಈ ಮೆಡಿಸಿನ್ನಿಂದ ಯಾವುದೇ ಮಹಿಳೆಗೆ ಯಾವುದೇ ವಿಧದಿಂದ ಸಮಸ್ಯೆ ಆಗಿಲ್ಲ, ಆರೋಗ್ಯದಲ್ಲಿ ಯಾವುದೇ ಕಾರಣದಿಂದ ತೊಂದರೆ ಆಗಿಲ್ಲ. ಫ್ಯಾಮಿಲಿ ಪ್ಲ್ಯಾನಿಂಗ್ ಸಿಸ್ಟಮ್ ಇದನ್ನು ಅವಾಯ್ಡ್ ಮಾಡೋದ್ರ ಸಲುವಾಗಿಯೇ ನಾನು ಮಾಡಿರ್ತಕ್ಕಂಥ ಮೆಡಿಸನ್ ಇದು. ಇಲ್ಲೇ ಒಂದು ಗುಳಿಗೆ ಜೀವನದಲ್ಲಿ ಆ ಹೆಣ್ಣುಮಗಳಿಗೆ ಸೂಕ್ತ ಸಮಯದಲ್ಲಿ, ಅಂದರೆ ಹೆರಿಗೆ ಆದ ಮಹಿಳೆಗೆ ಒಂದೇ ಒಂದು ಸಲ ಔಷಧಿ ಕೊಡೋದ್ರಿಂದ ಪೂರ್ತಿ ಕಂಟ್ರೋಲ್ ಆಗ್ತದೆ. ಮತ್ತು ಸಾದಾ ಮಹಿಳೆಗೆ ಆದರೆ, ಹೆರಿಗೆ ಅಲ್ಲದ ಸಾದಾ ಮಹಿಳೆ ಆಗಿದ್ದರೆ 3 ಸಲ 3 ಮುಟ್ಟಿನಲ್ಲಿ ಔಷಧಿ ಕೊಡಬೇಕು. ಮತ್ತು ಆ ಡಯಟ್ರಿ ಫುಡ್ ಕಂಪಲ್ಸರಿ ಫಾಲೋ ಮಾಡಲೇಬೇಕು. 90 ಡೇಸ್ 90ರಿಂದ 120 ದಿವಸದವರೆಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಕಂಟ್ರೋಲ್ ಮಾಡಿ. ಹಾಗಾದರೆ ಮಾತ್ರ ಇದು ಯಶಸ್ವಿಯಾಗಿ ಕೆಲಸ ಮಾಡ್ಬೋದು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮೆಡಿಸನ್. ಪೇಟೆಂಟ್ ಎಲ್ಲಿ ಪಡೆದದ್ದು ನೀವು? ಮತ್ತೆ ಎಲ್ಲಿ ಮಾಡಿದ್ದು ಇದು? ಸಿಕ್ಕಿದ್ದೆಲ್ಲ ಔಷಧಿ ಸಿಕ್ಕದಲ್ಲಿ ಆಯುರ್ವೇದ ವನಸ್ಪತಿ, ಆಯುರ್ವೇದ ಗಿಡಮೂಲಿಕೆಯಿಂದ ತಯಾರು ಮಾಡಿರೋದು ಔಷಧ. ಒಂದೇ ಒಂದು ಗಿಡದಿಂದ ಪೌಡರ್ ಮಾಡಿ ಕೊಡ್ತಕ್ಕಂಥದ್ದು, ಎಂಟಿ ಕ್ಯಾಪ್ಸಲ್ನಲ್ಲಿ ಫುಲ್ಫಿಲ್ ಮಾಡಿ. ಅಂದರೆ ಆ ಹೆಣ್ಮಗಳ ಆರೋಗ್ಯ ಮತ್ತು ಆಕೆಯ ತೂಕಕ್ಕೆ ಅನುಗುಣವಾಗಿ 8ರಿಂದ 8.5 ಗ್ರಾಮ್ ಔಷಧಿ ಕೊಡ್ತಕ್ಕಂಥ. ಸರ್ಕಾರದಿಂದ ಪರ್ಮಿಷನ್ ಇದೆಯಾ ನಿಮಗೆ? ಆಮೇಲೆ ನವಣಿಯನ್ನ ಫಾಸ್ಟಲ್ ಮಿಲಿಟ್ ರೈಸ್ ಸರ್ಕಾರದಿಂದ ನಿಮಗೆ ಪರ್ಮಿಷನ್ ಆಯ್ತಾ? ಐತೆ. ಅದು ಯಾರು ಕೊಟ್ಟಿದ್ದು? ಕೇಂದ್ರ ಸರ್ಕಾರ ನನಗೆ ಪೇಟೆಂಟ್ ಕೊಟ್ಟೈತೆ ಅಂದರೆ ಅರ್ಥ ಏನು? ನಾನು ಔಷಧಿ ಮಾಡಿ ಕೊಡಬಹುದು ಅಂತ ಅದರ ಅರ್ಥ. ಇದಕ್ಕೆ ನಾನು ಸತತ 55 ವರ್ಷದ ಸಾಧನೆ ಇದೆ. ಸುಮ್ಮನೆ ಯಾವುದ್ಯಾವುದೋ ಔಷಧಿ ಕೊಡಂಗಿಲ್ಲ. ಇದ್ರಾಗೆ ಕೇಂದ್ರ ಸರ್ಕಾರ ನನಗೆ ಇದನ್ನು ಪರಿಶೀಲನೆ ಮಾಡಿ ಪೇಟೆಂಟ್ ಕೊಟ್ಟಿದೆ. ಆ ಪೇಟೆಂಟ್ ಕಾಪಿ ನಿಮಗೆ ಕೊಡ್ತೇನೆ ಬೇಕಾದರೆ. ಅವ್ರ ಹೆಸರು ಏನು? ಮತ್ತೇನು ವಿಷಯ ಕೇಳ್ರಿ. ಅವ್ರ ಹೆಸರು? ನಿಮ್ಮ ಹೆಸರು ಹೇಳ್ರಿ. ಷಣ್ಮುಖಪ್ಪ ಅಂತ ನನ್ನ ಹೆಸರು. ಷಣ್ಮುಖಪ್ಪ ಕೊಟ್ಟವರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ. ಬಳ್ಳಾರಿ ಜಿಲ್ಲೆ ನಡೀತೈತಿ, ವಿಜಯನಗರ ಜಿಲ್ಲೆ ಅಂದ್ರೆ ನಡೀತೈತಿ.